ಇದನ್ನೇ ಅನುಕೂಲನೇ ಇಲ್ಲ. ಕರೆಂಟು 3 ದಿನಕ್ಕೂ 4 ದಿನಕ್ಕೂ ಕರೆಂಟಿನ ಪ್ರಾಬ್ಲಮ್ಮು, ಏನು ಒಟ್ಟಿಲ್ಲ ಆರೋಗ್ಯ ಸಮಸ್ಯೆ ಇದೆ. ಕರೆಂಟು ಒಂದು ದಿನ ಇದ್ದರೆ ಒಂದು ದಿನ ಇಲ್ಲ. ಇವತ್ತು ನೋಡಿ ಜಾತ್ರೆ ಅಂದ್ರೆ ಕೂಡ ಒಂದು ದಿನ ಕರೆಂಟ್ ಸರಿ ಕೊಟ್ಟಿಲ್ಲ, ನೀರಿಲ್ಲ ನಮಗೆ. ಆಮೇಲೆ ಕಸ ಹೊಡೆಯೋರಿಲ್ಲ, ಗಲೀಜು ಭಾಳ ಗಲೀಜು, ಮಕ್ಕಳಿಗೆ ಭಾಳ ತೊಂದರೆ ಇರ್ತೈತಿ. ಭಾಳ ಇನ್ಸ್ಪೆಕ್ಷನ್ ಆಗಿ ಭಾಳ ಇದಾಗತ್ತಿದ್ದು. 10-11 ಗಂಟೆಗೆ ಬಂದ್ರೆ ನಾವು ಕಸ ಇವಾಗ ಹಾಕ್ಬೇಕು. ಕಸನೂ ಬೆಳಿಗ್ಗೆ ಬಂದರೆ ಕಸ ಹಾಕ್ತೀವಿ. 10 ಗಂಟೆ 11 ಗಂಟೆ ಕಸ ಹಾಕೋರು ಬಂದ್ರೆ ನಾವು ಯಾವಾಗ ಹಾಕ್ಬೇಕು, ತಂದಿಲ್ಲ ಹಾಕೋದು, ಎಲ್ಲದನ್ನ ತಂದು ಹಾಕೋದು. ಇಲ್ಲಿ ನೋಡ್ರಿ ಎಷ್ಟು ಗಲೀಜು ಐತಿ, ಏನೈತಿ, ನಾವು ಹೆಂಗೆ ಮಾಡೋದು. ಕೂಡ್ಲಿಗಿ ಪಟ್ಟಣದಲ್ಲಿ ರಾಜೀವ್ ಗಾಂಧಿ ನಗರದಲ್ಲಿ ಇರ್ತಕ್ಕಂಥ ಸರ್ಕಾರಿ ಅನುದಾನಿತ ಸರ್ಕಾರಿ ಕಚೇರಿಗಳು, ರಂಗಮಂದಿರ ಆಗಿರ್ಬೋದು, ಮಣಿಕೆ ಹೋಗೋ ಒಂದು ಮಂಟಪ ಆಗಿರ್ಬೋದು, ಮತ್ತು ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಮತ್ತು ಆರೋಗ್ಯ ಕೇಂದ್ರ ಅಲ್ಲಿ ಇದೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗಾಗಿದೆ. ಮೂಲಭೂತ ಸೌಕರ್ಯಗಳಿಂದ ರಾಜೀವ್ ಗಾಂಧಿ ನಗರ ಜನ ವಂಚಿತರಾಗಿದ್ದಾರೆ. ಯಾಕೆಂದರೆ ನಾನು ಹೇಳ್ಬೇಕಂದ್ರೆ ಅಲ್ಲಿ ಕಾಲುವೆ ಸಮಸ್ಯೆ, ನೀರಿನ ಸಮಸ್ಯೆ, ನೀರಿನ ಟ್ಯಾಂಕ್ ಇದಾವೆ, ಆದರೆ ಅದ್ರಾಗ ನೀರು ಬರ್ತಾ ಇಲ್ಲ. ಯಾವಾಗ ಫಿಲ್ಟ್ರ್ ನೀರು ಇದೆ, ಆದರೂ ಕೂಡ ಅದು ಕೆಲಸ ಮಾಡ್ತಾ ಇಲ್ಲ. ಟ್ಯಾಂಕಿಗಳಿದಾವೆ, ಅದ್ರ ಕಲೆಕ್ಷನ್ ಕೊಟ್ಟಿರುವುದಿಲ್ಲ. ಮೊದಲೆಲ್ಲ ಕಲೆಕ್ಷನ್ ಇದ್ದು, ಅದಕ್ಕೆ ಇತ್ತೀಚೆಗೆ ಕಲೆಕ್ಷನ್ ಇರುವುದಿಲ್ಲ. ಕರೆಂಟ್ ಅಂತೂ ಹೇಳತೀರದಂತ ಆಗಿದೆ. ಸಿಂಗಲ್ ಒಂದು ಏರಿಯಾದಾಗ ಸಿಂಗಲ್ ಆದರೆ ಇನ್ನೊಂದು ಏರಿಯಾದಾಗ ಕರೆಂಟ್ ಇರ್ತದೆ, ಇನ್ನೊಂದು ಏರಿಯಾದಾಗ ಸಿಂಗಲ್ ಆದರೆ ಇನ್ನೊಂದು ಏರಿಯಾದಾಗ ಕರೆಂಟ್ ಇರೋದಿಲ್ಲ. ರಾಜೀವ್ ಗಾಂಧಿ ನಗರದಲ್ಲಿ ಇರ್ತಕ್ಕಂಥ ಜನ ಭಾಳ ಸಮಸ್ಯೆಗೆ ಒಳಗಾಗಿದ್ದಾರೆ. ಇಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ರಾಜೀವ್ ಗಾಂಧಿ ನಗರ ಮೊನ್ನೆ ರಸ್ತೆಗಳೆಲ್ಲ ಮಾಡ್ಯಾರೆ, 3 ತಿಂಗಳಾಗಿಲ್ಲ. ಆ ರಸ್ತೆಗಳು ಮಾಡಿ ಕಲ್ಲು ಎದ್ದು ಬಿಡು, ಅಸ್ಪಷ್ಟದಿಂದ ಕೂಡಿದೆ ಆ ರಸ್ತೆಗಳೆಲ್ಲ. ನಿಜವಾಗಲೂ ಇದು ಖಂಡನೀಯ. ನಿಮಗೆ ಈ ಮುನ್ಸಿಪಾಲಿಟಿಗೆ ತಿಳಿಸ್ಪಡಿಸೋದು ಏನಂದರೆ, ನಿಮಗೆ ಕಾಲಾವಕಾಶ 8 ತಾಸು ಕಾಲಾವಕಾಶ ಕೊಡ್ತಿದ್ವಿ. ಈ 8 ತಾಸು ಒಳಗೆ ಬಂದು ನಿಮ್ಮ ವಾಹನಗಳ ಸಹಿತ ಬಂದು ಇಲ್ಲಿನ ಕಸವನ್ನು ಇಳುವರಿ ಮಾಡಿರಲಿಲ್ಲ ಅಂದರೆ ನಾಳೆ ಮುಂಜಾನೆ ಸೋಮವಾರ ದಿನ ಮುನ್ಸಿಪಾಲಿಟಿ ಬೀಗ ಹಾಕಿ ಖಚಿತ. ಇದು ಚೀಫ್ ಆಫೀಸರ್ ಆಗಲಿ, ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇದ್ರ ಬಗ್ಗೆ ಗಮನ ಹೆಚ್ಚಿಸ್ಕೊಂಡು ಈ ಕಸ ಇಳುವರಿಯನ್ನು ಮಾಡದಿದ್ದರೆ ಸೋಮವಾರ 11 ಗಂಟೆಗೆ ಮುನ್ಸಿಪಾಲಿಟಿ ಮುತ್ತಿಗೆ ಹಾಕಲು ನಾವೆಲ್ಲ ರೆಡಿಯಾಗಿದ್ದೀವಿ. ಇಲ್ಲಿ ನೀರು ಸರಿ ಬರ್ತಿಲ್ಲ, ಮತ್ತು ಕರೆಂಟ್ ಸರಿ ಆಗ್ತಿಲ್ಲ, ಮತ್ತು ನಮ್ಮ ಏರಿಯಾ ಸ್ಲಮ್ ಏರಿಯಾ ಆದಂಗೆ ಆಗಿದೆ. ಇಲ್ಲಿ ನೋಡಿ ಎಷ್ಟು ಕಸ ಇದೆ ಅಂತ ನೀವೇ ನೋಡಿ. ಚರಂಡಿ ನೋಡಿ ಕ್ಲೀನ್ ಆಗಿಲ್ಲ. ನೀರು ಬಂದರೆ ಕರೆಂಟ್ ಇರಲ್ಲ, ಕರೆಂಟ್ ಇದ್ದರೆ ನೀರು ಇರಲ್ಲ. ನಮ್ಮನ್ನೇ ಸ್ಲಮ್ ಏರಿಯಾ ಅಂದ್ಕೊಂಡಿದ್ದೀರಾ ನೀವು? ಯಾರು ಮತ್ತು ನೀವೇನಾದರೂ ಇಲ್ಲೇನಾದರೂ ಬರಲಿಲ್ಲಪ್ಪ ಅಂದರೆ ನಾವು ನಮ್ಮ ರಾಜೀವ್ ಗಾಂಧಿ ನಗರದಲ್ಲಿರೋ ಹೆಣ್ಮಕ್ಳೆಲ್ಲ ಸೇರಿ ನಾವು ಮುನ್ಸಿಪಾಲ್ಟಿಗೆ ಬಂದು ಕಂಪ್ಲೇಂಟ್ ಕೊಡ್ತೀವಿ. ನೀವು ಬಂದು ಇಲ್ಲಿ ಕ್ಲೀನ್ ಮಾಡ್ಕೊಂಡು ಹೋಗಲೇಬೇಕು. ನಾವೇನು ಸ್ಲಮ್ ಏರಿಯಾದಾರ? 16ನೇ ವಾರ್ಡ್ ಅಂದರೆ ನಿಮ್ಗೇನು ಲೆಕ್ಕಕ್ಕೆ ಇಲ್ವಾ? ರಾಜೀವ್ ಗಾಂಧಿ ಊರಮ್ಮನ ಜಾತ್ರೆ ಇದ್ರೆ ಎಲ್ಲ ಏರಿಯಾ ಕಡೆನೂ ನೀವು ಟ್ಯಾಂಕರ್ ಕಳಿಸಿದ್ರಿ. ನಮ್ಮ ಏರಿಯಾದಲ್ಲಿ ಯಾಕೆ ಕಳಿಸಿಲ್ಲ? ಬರೀ 2 ಟ್ಯಾಂಕರ. ನಾವು ನೀರಿಗೆ ಎಷ್ಟು ಪರದಾಡ್ದೀವಿ ಅಂತ ನಿಮ್ಗೇನಾದರೂ ಗೊತ್ತಾ? ಸುಮಾರು ಎಷ್ಟು ಜನ ಇದಾರಮ್ಮ ಇಲ್ಲಿ? ನಾವು ಸುಮಾರು ಇಲ್ಲಿ 400 ಜನ ಅದೀವಣ್ಣ. ಇಲ್ಲಿ 2 ಟ್ಯಾಂಕರ್ 3 ದಿನಗಟ್ಟಲೆ ನಾವು ಕಷ್ಟಪಟ್ಟಿದ್ದೀವಿ. ಅದರಲ್ಲಿ ಬರೀ TC ಸುಟ್ಟೋಗುತ್ತೆ. ಅಲ್ಲಿ ಏನಾದರೂ TC ಸುಟ್ಟೋಗುತ್ತೆ. ಅದು ನೀವು ಚೆನ್ನಾಗಿ ಮಾಡಿದ್ರಪ್ಪ ಅಂದ್ರೆ ನಮ್ಮ ಕರೆಂಟಿನ ಸಮಸ್ಯೆ ಇರಲ್ಲ. 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ TC ಸುಟ್ಟೋಗೋದು, ಮತ್ತು ಅಲ್ಲಿ ಕರೆಂಟ್ ಎಲ್ಲ ಬೆಂಕಿ ಹತ್ಕೊಳ್ಳೋದು. ಯಾಕಪ್ಪ ಅಂದರೆ ಚಿಕ್ಕ ಹುಡ್ರು ಇರ್ತಾವೆ, ಅಲ್ಲಿ ಅಡ್ಡಾಡೋರು ಇರ್ತಾರೆ. ನೀವು ಹಿಂಗೆ ಮಾಡಿದ್ರೆ ಹೆಂಗೆ? ನೀಟಾಗಿ TC ಮಾಡಿಕೊಡ್ಬೇಕು. ಟೈಮ್ ಸರಿ ನೀರು ಬಿಡೋಂಗಿಲ್ಲ. ಅವ್ರಿಗೆ ಏನಾದರೂ ಹೋಗಿ ನೀವು ನೀರು ಬಿಡಲ್ಲಪ್ಪ ಅಂತಂದರೆ ನಾವು ಬಿಟ್ಟಿದ್ದೀವಮ್ಮ, ನಾವೇನು ಮಾಡಬೇಕು? ಮುಗೀತು. ಕರೆಂಟ್ ಇದ್ದರೆ ತುಂಬ್ಕೊಳ್ರಿ, ಇಲ್ಲಪ್ಪ ಅಂದರೆ ಬಿಡ್ರಿ. ಮತ್ತು ನಾವೆಲ್ಲಿ ಹೋಗ್ಬೇಕು ನೀರು ತರಕ? ಏನಾದರೂ ವ್ಯವಸ್ಥೆ ಇದೆನಾ ನೀರಿಂದು? ಒಂದೇ ಕಡೆ ಮಾಡಿದ್ದೀರಾ, ಅದು ಇಷ್ಟಿಷ್ಟು ಕಟ್ ಹೋಗ್ತತಿ. ಏನು ಮಾಡ್ಬೇಕು ನಾವು? ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಎಲ್ಲ ಅಧಿಕಾರಿಗಳ ಗಮನಕ್ಕೆ ಹೋಗ್ಬೇಕು ಈಗ ಇದೆಲ್ಲ. ನೋಡ್ರಿ ಎಷ್ಟು ಗಲೀಜಿದೆ ಅಂತಂದ್ರೆ ಇದರಿಂದ ಎಷ್ಟು ತೊಂದರೆ ಆಗುತ್ತೆ. ಚಿಕ್ಕ ಮಕ್ಳಿಗೆಲ್ಲ ಏನಾದರೂ ಅನಾರೋಗ್ಯ ಆದ್ರೆ ಯಾರು ಕಾಪಾಡ್ತಾರೆ? ಅವಾಗ ನೋಡ್ರಿ ಇಷ್ಟು ಚಿಕ್ಕ ಹುಡ್ರಿಗೆ ಟೈಫಾಯ್ಡ್, ಜಾಂಡೀಸ್ ಇವೆಲ್ಲ ಬರ್ತವೆ. ಯಾಕೆ ಕ್ಲೀನ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ? ಅಲ್ಲಿವರೆಗೂ ಬರ್ತೀವಿ, ಇದನ್ನು ಕ್ಲೀನ್ ಮಾಡ್ಕೊಂಡು ಹೋಗೋಕ್ಕೆಲ್ಲ ಏನು? ಮತ್ತು ನಾವೇನಾದರೂ ಕಸ ಚೆಲ್ಬೇಕಪ್ಪ ಅಂದರೆ ನೀವು ಇಲ್ಲಿ ಏನಾದರೂ ಡ್ರಮ್ ಆದರೂ ಏನಾದರೂ ಇಟ್ಟೋಗ್ಬೇಕು. ನೀವು ಬಂದು ಇಲ್ಲಿ ಹೇಳ್ಬೇಕು, ಹಾಕ್ರಿ ಇಂಥಲ್ಲೇ ಹಾಕ್ರಿ, ಅಲ್ಲಿ ಚಲ್ಬಾಡ್ರಿ ಅಂತ ನೀವು ಹೇಳೋಗ್ಬೇಕು. ಏನು ಇಟ್ಟೋಗಲ್ಲ. ಮತ್ತು ನಾವೆಲ್ಲ ಎಲ್ಲಿ ಕಸ ವಿಲೇವಾರಿ ಮಾಡ್ಬೇಕು ನಾವು ಇವಾಗ? ಕಸ ಎಲ್ಲಿ ಹಾಕ್ಬೇಕು? ನೀವೇ ಹಾಕ್ಬೇಕು. ಕಸ ಎಲ್ಲಿ ಹಾಕ್ಬೇಕಪ್ಪ ಅಂದ್ರೆ ನಾವು ಅಲ್ಲಿ ಯಾಕೆ ಹೋಗ್ತೀವಿ? ಇಲ್ಲಪ್ಪ ಅಂತಂದ್ರೆ ಇಲ್ಲಿ ದೊಡ್ಡ ಬೆಂಗಳೂರಲ್ಲಿ ಯಾವ ರೀತಿ ಸಿಸ್ಟಮ್ ಆಗಿದೆಯಪ್ಪ ಅಂತಂದ್ರೆ ಚಿಕ್ಕದಾಗಿರೋ ಡೋಣಿ ಥರ ಇಟ್ಟೋಗ್ತಾರೆ.